ಮೇಡಮ್ರೆ ಏನು ಹಿಂಗೆ ಒಬ್ಬರೇ ನಿಂತ್ಬಿಟ್ರಿ? ಬನ್ನಿ ಮೇಡಮ್ರೆ, ಪ್ರದಕ್ಷಿಣೆ ಹಾಕಮ್ಮ. ನಾನು ಬರಲ್ಲ, ನೀವು ಹೋಗಿ. ಅಯ್ಯೋ ಮೇಡಮ್ರೆ, ದೇವಸ್ಥಾನಕ್ಕೆ ಬಂದ್ಬಿಟ್ಟು ಯಾರಾದರೂ ಪ್ರದಕ್ಷಿಣೆ ಹಾಕದೆ ಹೋದಾರೆ? ಬನ್ನಿ ಹೋಗಮ್ಮ. ನಾನು ನಿಮ್ಮ ಜೊತೆ ಬರಲ್ಲ ಅಂತ ಹೇಳಿದೆ, ಪ್ರದಕ್ಷಿಣೆ ಹಾಕಲ್ಲ ಅಂತ ಹೇಳಿಲ್ವಲ್ಲ. ಸರಿ ಮೇಡಮ್ರೆ, ನನ್ನ ಜೊತೆ ನೀವೇನು ಬರೋದು ಬೇಡ, ನೀವು ಮುಂದೆ ಹೋಯ್ತಾರೆ, ನಾನು ನಿಮ್ಮ ಹಿಂದೆ ಬರ್ತಾ ಇರ್ತೀನಿ. ನೀವು ಯಾಕೆ ಈಗ ಕೆಲವು ಸಲ ಓವರಾಗಿ ಆಡಕ್ಕೆ ಹೋಗ್ತೀರಾ? ನೀವು ಆ್ಯಕ್ಟಿಂಗಲ್ಲಿ ಎತ್ತಿದ ಕೈ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ಈ ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡೋದು ಬೇಕಾಗಿಲ್ಲ. ಅಲ್ಲ ಮೇಡಮ್ರೆ, ಈಗ ನಾನು ಏನು ಮಾಡಿದೆ ಅಂತ ನಂಗೆ ಈ ಥರ ಬೈತಾ ಇದ್ದೀರಾ? ನೋಡಿ, ಆವತ್ತು ಸ್ವಾಮಿಗಳು ಬಂದು ಏನೋ ಹೇಳಿದ್ರು. ಮನೆಯಿಂದ ಆಚೆ ಹಾಕಬೇಕಾಗಿದ್ದು ನಿಮ್ಮಪ್ಪ ನಮ್ಮನ್ನು ಮನೆಯಲ್ಲೇ ಉಳಿಸ್ಕೊಂಡಿರೋದಾಗಲಿ, ನಿಮ್ಮ ಬೈಕ್ ಮೇಲೆ ನಾನು ಓಡಾಡ್ತಿರೋದೇ ಆಗಲಿ, ನನಗೆ ಆವಾಗವಾಗ ಒಂದು ಸ್ವಲ್ಪ ಸಹಾಯ ಮಾಡ್ತಿರೋದೇ ಆಗಲಿ, ಹಾಗಂತ ನಾನು ನಿಮ್ಮನ್ನು ಗಂಡ ಆಗಿ ಒಪ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಕನಸಲ್ಲೂ ಅದನ್ನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅಲ್ಲ ಮೇಡಮ್ರೆ, ಅನ್ಕೊಳಕ್ಕೇನಿದ್ದು? ನಿಮ್ಗೆ ಏನೇ ಅಂದ್ರೂ ನಿಮ್ಮನ್ನ ನೆಂಟಿ ಅಲ್ವೇ? ನೋಡಿ, ನಿಮಗೆ ನಿಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ಮನೆಯಲ್ಲಿ ಯಾರೂ ಇಲ್ಲ ಅಂತ ನಾನು ಮಾತಾಡ್ತಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟರೆ ನಮ್ಮಿಬ್ಬರ ಮಧ್ಯೆ ಅಂಥದ್ದು ಏನಿಲ್ಲ. ಇದನ್ನು ದಯವಿಟ್ಟು ಮುಂದುವರಿಸ್ಬೇಕು. ಮೇಡಮ್ರೆ, ಪೂಜೆ ಮುಗೀತಲ್ಲ, ಫೋನ್ ಕೊಡಿ. ಏನೇ ಮೇಡಮರು ಈ ಪಾಟಿಗೆ ಪಾಪ ಮಾಡ್ಕೊಂಬಿಟ್ರಲ್ಲ, ಇವಾಗ ಹೆಂಗೆ ಅವ್ರನ್ನ ಸಮಾಧಾನ ಮಾಡೋದು? ಗೌಡ್ರ ನಂಬರಿಂದ ಫೋನ್ ಮಾಡಮ್ಮ. ಅಮ್ಮ, ಭಾವನಾ, ಏನಮ್ಮ ಒಬ್ಳೆ ಬಂದಿದ್ಯಾ ದೇವಸ್ಥಾನಕ್ಕೆ? ಇಲ್ಲಮ್ಮ, ಮನೆಯಲ್ಲಿ ಪೂಜೆ ಕೊಟ್ಟಿದ್ದೀವಿ ಅಂತ ಹೇಳಿ ಕಳಿಸಿದ್ರು, ಅದಕ್ಕೆ ಬಂದಿದ್ದೀವಿ. ಓ, ಸಿದ್ದುನು ಬಂದಿದ್ದಾನಾ? ಹಾಂ, ಇಲ್ಲೇ ಪ್ರದಕ್ಷಿಣೆ ಹಾಕ್ತಿದ್ದಾರೆ. ಅಮ್ಮ, ಒಂದೇ ನಿಮಿಷ. ಹೇಳಿ ಗೌಡ್ರೆ. ಬಿಸಿ ಇದ್ದೀರಾ ಮೇಡಮ್? ಇಲ್ಲ, ಸುಮ್ಮನೆ ದೇವಸ್ಥಾನಕ್ಕೆ ಅಂತ ಬಂದಿದ್ವಿ. ಹೇಳಿ, ಪರವಾಗಿಲ್ಲ. ಓ, ದೇವಸ್ಥಾನದಲ್ಲಿ ಇದ್ದೀರಾ? ಹಂಗಾದ್ರೆ ಪೂಜೆ ಗೀಜೆ ಅಂತ ಬ್ಯುಸಿ ಆಗಿರ್ತೀರಾ. ಇರಲಿ, ಮುಗಿಸ್ಕೊಳ್ಳಿ, ನಾನು ಇನ್ಯಾವತ್ತಾದ್ರೂ ಕಾಲ್ ಮಾಡ್ತೀನಿ. ಹಾಗೇನಿಲ್ಲ, ಪೂಜೆ ಎಲ್ಲ ಆಯಿತು. ನೀವು ಫೋನ್ ಮಾಡೋದೇ ಅಪರೂಪ ಆಗೋಗಿದೆ. ಮಾತಾಡಿ, ಪರವಾಗಿಲ್ಲ. ಮತ್ತೆ ಹೇಗಿದ್ದೀರಾ ಮೇಡಮ್? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ನಿಮ್ಮ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತದೆ ಮೇಡಮ್. ಭಾವನಾ, ಮಾತಾಡ್ತಿರು, ನಾನು ಹೋಗಿ ಬರ್ತೀನಿ. ವೆಂಕಿ, ಸ್ವಲ್ಪ ಚಳಿ ಚಳಿ ಅನ್ನಿಸ್ತದೆ ಕಣಪ್ಪ. ಹೊಸಿ ಮೈ ಸುಡ್ತಾ ಇದೆ. ಏ, ಇಷ್ಟಕ್ಕೆಲ್ಲ ಯಾರಾದ್ರೂ ಆಸ್ಪತ್ರೆಗೆ ಹೋಗ್ತಾರಾ ವೆಂಕಿ? ಇಲ್ಲ ಕಣಪ್ಪ, ನಾನು ಬರಕ್ಕಿಲ್ಲ. ವೆಂಕಿ, ಸ್ವಲ್ಪ ಹೊತ್ತು ಮಲಗಿದ್ರೆ ಎಲ್ಲ ಸರಿ ಹೋಯ್ತದೆ ಕಣಪ್ಪ. ನೀನ್ ನೋಡ್ತಿರು, ಬೇಗ ಹುಷಾರಾಗ್ಬಿಡ್ತೀನಿ.
ಅಯ್ಯಯ್ಯೋ ಹಂಗೇನಿಲ್ಲ ಭಾವನಾ ಮೇಡಮ್. ಆಮೇಲೆ ನಿಮ್ಮ ಮಗಳು ಹೇಗಿದ್ದಾಳೆ ಮೇಡಮ್? ಖುಷಿಯಾಗಿದ್ದಾಳಾ? ಅದು ಖುಷಿಗೆ ಒಂದು ಪ್ರಾಬ್ಲಮ್ ಆಗಿತ್ತು ಗೌಡ್ರೆ. ಆದರೆ ಇವ್ರ ಸಹಾಯದಿಂದ ನಾನು ಅವಳನ್ನ ವಾಪಸ್ ಕರ್ಕೊಂಬರೋಕ್ಕಾಯ್ತು. ಅದೊಂದು ದೊಡ್ಡ ತಲೆನೋವೇ ಆಗೋಗಿತ್ತು. ಸದ್ಯ ಇವ್ರಿರೋದ್ರಿಂದ ಎಲ್ಲ ಸರಿ ಹೋಯ್ತು. ಹೆಂಗೋ ನಿಮ್ಮ ಸಹಾಯ ಕಾಯ್ತವ್ರೆ ಅಂದರೆ ಅದೇ ಖುಷಿ ಮೇಡಮ್. ಇದೇನಿದು? ಭಾವನಾ ನೋಡಿದ್ರೆ ಹೇಳಿ ಗೌಡ್ರೆ ಅಂತಿದ್ದಾಳೆ, ಇಲ್ಲಿ ಸಿದ್ದು ಖುಷಿ ಚೆನ್ನಾಗಿದ್ದಾಳೆ ಅಂತಿದ್ದಾರೆ. ನನ್ಗೊಂದು ಅರ್ಥ ಆಗ್ತಿಲ್ವಲ್ಲ. ಮೇಡಮ್ ನೀವು ಯಾವುದಕ್ಕೂ ತಲೆಗೆಡಿಸ್ಕೊಬಿಡಿ. ಆ ಜವರೇಗೌಡ್ರ ಮಗ ಇದಾನಲ್ಲ ಅವನ್ನೆಲ್ಲ ನೋಡ್ಕೋತಾನೆ. ನೀವು ಆರಾಮಾಗಿದ್ಬಿಡಿ. ವೆಂಕಿ, ನೀನ್ ಯಾಕಪ್ಪ ಗಂಜಿ ಎಲ್ಲ ಮಾಡಕ್ ಹೋಗ್ತೀಯ? ಇನ್ನೇನು ಚಲ್ವಿ ಬರೋ ಗೊತ್ತಾಯ್ತಲ್ವಾ? ಅವಳೇ ಬಂದೆಲ್ಲ ಮಾಡ್ತಾಳೆ ಬಿಡು. ಅಯ್ಯಮ್ಮ. ಗಂಜಿ ಮಾಡ್ಕೊಂಡ್ ಬಂದಿಯ ವೆಂಕಿ? ವೆಂಕಿ, ನೀನು ನನಗೆ ಯಾವ ಜನ್ಮದಲ್ಲಿ ನನ್ನ ಮಗ ಆಗಿ ಹುಟ್ಟಿದ್ಯೋ ಏನೋ ಗೊತ್ತಿಲ್ಲ ಕಣಪ್ಪ. ಈ ಜನ್ಮದಲ್ಲಿ ನನಗೆ ಇಷ್ಟೆಲ್ಲ ಸೇವೆ ಮಾಡ್ತಾ ಇದೀಯ. ಇದೇನಿದು? ಅತ್ತೇಳಿಯ ಏನೋ ಮಾಡ್ತಾ ಇದ್ದೀರಾ? ಚಲ್ವಿ ಬಂದ್ಯಾನವ? ನನ್ನ ಮೈಯೆಲ್ಲ ಸುಟ್ಟಿತ್ತವ. ನೋಡು ವೆಂಕಿ ನನಗಿಷ್ಟೆಲ್ಲ ಉಪಚಾರ ಮಾಡಿ ಗಂಜಿ ಬೇರೆ ಮಾಡ್ಕೊಟ್ಟವನೆ. ಸಾಕಪ್ಪ ವೆಂಕಿ. ಏನಿಲ್ಲ ವೆಂಕಿ, ಮಗಳಾಗಿ ನಾನ್ ಮಾಡ್ಬೇಕಾಗಿರೋ ಕರ್ತವ್ಯನ ಅಳಿಯಾಗಿ ನೀನ್ ಮಾಡ್ತಾ ಇದೆಯಲ್ಲ, ಇದಕ್ಕೇನ್ ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ.
ಅವ್ವ ನೀನೀಗ ಗಂಜಿ ಕುಡ್ದು ಮಾತ್ರೆ ಕುಡ್ದು ಮಂಕಾಬಿಟ್ರೆ ಬೆಳಗಾಗೋದ್ಗೆ ಹುಷಾರಾಗ್ಬಿಡ್ತೀಯಂತೆ ಹಂಗಂತ ವೆಂಕಿ ಹೇಳ್ತಾವನೆ. ನೋಡಿದ್ಯಾ ಚನ್ನವಿ, ವೆಂಕಿಗೆ ನನ್ನ ಮೇಲೆ ಎಷ್ಟು ಪಿರುತಿ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗ ಆಗಿದ್ರು ನನಗಿಷ್ಟೆಲ್ಲ ಸೇವೆ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ ಕಣವ. ನನಗೆ ಅಷ್ಟೊಂದು ಸೇವೆ ಮಾಡ್ತಾನೆ. ಇವನ್ನ ಮದುವೆ ಆಗೋದಕ್ಕೆ ನೀನು ಪುಣ್ಯ ಮಾಡಿದ್ದೆ ಕಣವ. ವೆಂಕಿ ಬರೀ ನನ್ನ ಜೀವ ಮಾತ್ರ ಉಳಿಸಿಲ್ಲ, ಒಂದೊಳ್ಳೆ ಜೀವನನೂ ಕೊಟ್ಟವನೆ. ಅತ್ತೆ ಕಡೆಯವ್ರನ್ನ ಕೀಳಾಗಿ ನೋಡೋ ಈ ಕಾಲದಲ್ಲಿ ಅವನಿನ್ನ ಎತ್ತು ತಾಯಿ ನೋಡ್ಕೊಂಡಾಗ ನೋಡ್ಕೋತಾನೆ. ಅವನಿ ಪ್ರೀತಿಗೆ ನಾನು ಏನ್ ಹೇಳ್ಬೇಕು ನಂಗೆ ಗೊತ್ತಾಯ್ತಾ ಇಲ್ಲ. ಚಿನ್ನು ಮರಿ ಮೆಟ್ಲು ಹತ್ತಬಾರ್ದು ಅಂತ ಎಷ್ಟು ಸಲ ಹೇಳಿ ಮತ್ತೆ ಫೋನ್ ಯೂಸ್ ಮಾಡ್ತಾ ಇದ್ದೀರಾ? ಫೋನ್ ಇರೋದೇ ಯೂಸ್ ಮಾಡಕ್ ತಾನೆ. ಅದು ನನಗೂ ಗೊತ್ತು, ಆದರೆ ನೋಡಿ ಈ ಟೈಮಲ್ಲಿ ನೀವು ಫೋನ್ ಯೂಸ್ ಮಾಡಬಾರ್ದು. ನೋಡಿ ಅದ್ರ ಫ್ರೀಕ್ವೆನ್ಸೀಸಿಂದ ಮೆದುಳಿನ ಬೆಳವಣಿಗೆ ಮೇಲೆ ಪ್ರಾಬ್ಲಮ್ ಆಗುತ್ತೆ, ಮಗುಗೆ ಇಶ್ಯೂಸ್ ಆಗುತ್ತಲ್ವಾ. ಅದು ಗೊತ್ತು ರೀ, ನಾನೇನು ಜಾಸ್ತಿ ಯೂಸ್ ಮಾಡಲ್ಲ. ಅಮ್ಮನ ಹತ್ರ ಒಂದು 10 ನಿಮಿಷ ಮಾತಾಡಿ ಫೋನ್ ಇಟ್ಬಿಡ್ತೀನಿ. ಬೇಡ ಜಾನ್ವಿ ಅವರೇ, ನಿಮ್ಮ ಅಮ್ಮನ ಜೊತೆ ಮಾತಾಡುವಾಗ ನಿಮ್ಗೆ ಸಮಯದ ಪರಿಜ್ಞಾನನೇ ಇರೋದಿಲ್ಲ. 10 ನಿಮಿಷ ಅಂತ ಹೇಳ್ತೀರಿ, 1 ಅವರ್ ಆದರೂ ಫೋನೇ ಇಟ್ಟಿರಲ್ಲ. ಪ್ಲೀಸ್ ಫೋನ್ ಮಾಡಬೇಡಿ. ನಂಗೆ ಅಮ್ಮನ ಜೊತೆ ಮಾತಾಡ್ಬೇಕು ಅನಿಸ್ತಿದೆ, ತುಂಬಾ ದಿನ ಆಗಿದೆ. ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀನಿ ರೀ. ಚಿನ್ನು ಮರಿ, ಯಾಕೆ ನನ್ನ ಮಾತನ್ನೇ ಕೇಳೋದಿಲ್ಲ ಅಂತೀರಾ? ಯಾಕೆ ಇಷ್ಟು ಹಠ ಮಾಡ್ತಿದ್ದೀರಿ? ನೋಡಿ ನಿಮ್ಮ ಆರೋಗ್ಯ ಸ್ವಲ್ಪ ಸರಿಯಾಗಲಿ, ಹದ್ಬಸ್ತಿಗೆ ಬಂದಮೇಲೆ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಪ್ಪ ಅಮ್ಮನ ಜೊತೆ ಮಾತಾಡೋರಂತೆ, ಓಕೆನಾ? ಪ್ಲೀಸ್ ಈಗ ಫೋನಲ್ಲಿ ಮಾತಾಡೋ ಹಾಗಿಲ್ಲ, ಓಕೆ? ಪ್ಲೀಸ್ ಸರಿ ಬಿಡಿ. ಲಕ್ಷ್ಮಿ, ಇಲ್ಲೇನ್ ಮಾಡ್ತಿದ್ಯಾ? ಹಾ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀರಿ. ಸರಿ ಬಾ. ಅದು ಸರಿ, ಒಂದು ಕೆಲಸ ಮಾಡು ನೀನು. ಅದು ಇದು ಅಂತ ಯೋಚನೆ ಮಾಡ್ತಿದ್ರೆ ಅಲ್ಲಿ ತುಂಬ ಕ್ಯೂ ಇರುತ್ತೆ. ನೀನು ಮಗುನ ಕರ್ಕೊಂಡು ನಿಧಾನ ಹೋಗಿ ಬಾ, ನಾನು ಸಾಲಲ್ಲಿ ನಿಂತಿರ್ತೀನಿ. ಮಗು, ಅಜ್ಜಿ ಜೊತೆ ಬರ್ತೀಯಾ? ಬೇಗ ಬನ್ನಿ. ಹಾಂ, ಸರಿ ಭಾವನಾ ಮೇಡಮ್, ನಾನು ಮತ್ತೆ ಫೋನ್ ಮಾಡ್ತೀನಿ. ಸರಿ ಗೌಡ್ರಿ. ಅಜ್ಜಿ, ಸರಿಯಾದ ಟೈಮಿಗೆ ತಂದು ಕೊಟ್ಟೆ ಅಮ್ಮ. ನನಗೂ ತಲೆನೋವು ಆಗ್ತಿತ್ತು. ಅಜ್ಜಿ, ಹರೀಶ್ ಅನ್ನೋ ಒಂದು ಬೇಬಿನೂ ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾ ನಿಮಗೆ? ಯಾಕಮ್ಮ, ಏನಾಯ್ತು? ಅಯ್ಯೋ ಅಜ್ಜಿ, ಅವರಿಬ್ರು ಇರ್ತಾರೆ ಅನ್ಕೊಂಡು ಅವರಿಗೂ ಸೇರಿಸಿ ಅಡುಗೆ ಮಾಡಿದ್ದೆ. ಅವ್ರು ನೋಡಿದ್ರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅವ್ರು ಹೋಗಿದ್ದು ಮಧ್ಯಾಹ್ನ, ಇನ್ನೂ ಬರಲಿಲ್ವಲ್ಲಮ್ಮ. ಏನಿದು? ಹ್ಞೂ ಅಜ್ಜಿ. ಅವ್ರು ಬರ್ತಾರೆ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನನ್ನ ಚಿಂತೆ ನನಗೆ ಆಗೋಗ್ಬಿಟ್ಟಿದೆ. ಅಯ್ಯ ಅಜ್ಜಿ, ನಿಮ್ಗೇನು ಚಿಂತೆ? ಇಷ್ಟು ವರ್ಷ ವೆಂಕಿ ಮನೆಯಲ್ಲಿದ್ದ, ನನಗೆ ಯಾವತ್ತೂ ಒಂಟಿಯಾಗಿದ್ದೀನಿ ಅಂತ ಅನ್ನಿಸ್ಲಿಲ್ಲ. ಇವತ್ತು ನೀವೆಲ್ಲ ಮನೆಯಲ್ಲಿದ್ದೀರ, ಆದರೆ ಬೆಂಕಿ ಇಲ್ಲ ಅಂತ ನನ್ನ ಮನಸ್ಸು ಕಾಡಿಸ್ತಾ ಇದೆ. ನಾನೀಗ
ಒಂಟಿ ಅನ್ನಿಸ್ತಾ ಇದೆ. ಅಜ್ಜಿ, ನನ್ನ ಜೊತೆಯಲ್ಲಿ ಮಾತಾಡೋದಕ್ಕೆ ಬೆಂಕಿ ಒಬ್ಬ ಇದ್ದ. ನಿನ್ನ ಗಂಡ ಅವನನ್ನು ಓಡಿಸ್ಬಿಟ್ಟ. ಏನು ಮಾಡೋದು ಅಜ್ಜಿ? ಅವ್ರಿಗೆ ಯಾವಾಗ ಒಳ್ಳೆ ಬುದ್ಧಿ ಬರುತ್ತೋ ಯಾರಿಗೆ ಗೊತ್ತು. ಆಹಾ, ನಿನ್ನ ಗಂಡನಿಗೆ ಬುದ್ಧಿ ಬರೋದು ಒಂದೇ, ನಾಯಿ ಬಾಲ ನೆಟ್ಟಗಾಗೋದು ಒಂದೇ. ಹೋಗಿ ಬೆಂಕಿ ಎಷ್ಟು ಒಳ್ಳೆ ಮಗ. ಈಗ ನಾನು ಯಾರ ಜೊತೆಯಲ್ಲಿ ಮಾತಾಡಲಿ ನೀನು ಹೇಳು. ಅಜ್ಜಿ, ಯಾಕೆ ಬೇಜಾರು ಮಾಡ್ಕೋತೀರಾ? ನಾನಿಲ್ವಾ ಮನೇಲಿ? ನನ್ನ ಹತ್ರನೇ ಮಾತಾಡಿ. ಗೊಣ ಸುಬ್ಬಿ, ನೀನೆಲ್ಲಿ ನನ್ನ ಹತ್ರ ಮಾತಾಡ್ತೀಯ? ನೀವು ಹಿಂಗೆ ನನ್ನನ್ನು ರೇಗಿಸ್ತಾ ಇರಿ. ಸರಿ, ನೀನು ಗೊಣಗೋದನ್ನು ಬಿಡು, ನಾನು ನಿನ್ನ ಜೊತೆಯಲ್ಲಿ ಮಾತಾಡ್ತೀನಿ. ಆಯಿತು, ಗೋಡಂಬಿ ದ್ರಾಕ್ಷಿ ತರ್ತೀನಿ, ಇಬ್ಬರು ತಿನ್ಕೋತಾ ಮಾತಾಡೋಣ. ಲಕ್ಷ್ಮತೆ, ಏನ್ ಸಿದ್ದು ಇದೆಲ್ಲ? ನೀನ್ ಯಾಕೆ ಭಾವನಾ ಹತ್ರ ಅಪರಿಚಿತರ ತರ ಮಾತಾಡ್ತಿದ್ಯಾ? ಮತ್ತೆ ಏನಾದ್ರೂ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಯ್ಯಯ್ಯೋ, ಹಂಗೇನಿಲ್ಲ ಲಕ್ಷ್ಮತೆ. ಏನು ಇಲ್ಲ ಅಂತ್ಯ. ಆದ್ರೆ ಭಾವನಾ ನಿನ್ನತ್ರ ಎದುರುಗಡೆ ಕೋಪದಲ್ಲಿ ಮಾತಾಡ್ತಾಳೆ. ಆದ್ರೆ ಫೋನಲ್ಲಿ ನೋಡಿದ್ರೆ ಅಷ್ಟು ಖುಷಿಯಾಗಿ ಮಾತಾಡ್ತಿದ್ದಾಳಲ್ಲ, ಏನು ಇದೆಲ್ಲ? ಅದು ಲಕ್ಷ್ಮತೆ, ಅದು ಲಕ್ಷ್ಮತೆ, ಅವ್ರ ಫೋನಲ್ಲಿ ನನ್ನ ಜೊತೆ ಮಾತಾಡೋದಲ್ಲ. ಅಂದ್ರೆ ಫೋನಲ್ಲಿ ನಾನು ಅವ್ರಿಗೆ ಗೌಡ್ರು, ನೇರವಾಗಿ ಸಿದ್ದು. ಏನ್ ಹೇಳ್ತಾ ಇದ್ಯಾ? ನನ್ಗೇನು ಅರ್ಥ ಆಗ್ತಿಲ್ಲ. ಲಕ್ಷ್ಮತೆ, ಇದೆಲ್ಲ ಶುರುವಾಗಿದ್ದು ನಮ್ಮ ಖುಷಿಯಿಂದ. ಅವತ್ತೊಂದಿನ ಖುಷಿ ಮನೆಯಿಂದ ತಪ್ಪಿಸ್ಕೊಂಡ್ ಬಂದಿದ್ಲು, ಅದು ನೆನಪಿದೆಯಲ್ಲ ಲಕ್ಷ್ಮತೆ? ಅವತ್ತೇ ಈ ಗೌಡನ ಕತೆ ಶುರುವಾಗಿದ್ದು. ನೀವು ಭಾವನಾ ಮಾತಾನೆ ಗಾಬರಿ ಆಗ್ಬಿಡಿ, ನಿಮ್ಮ ಮಗಳು ನನ್ನ ಹತ್ರನೇ ಅವಳೆ. ಇವತ್ತು ನೀವು ನಮ್ಮ ಜೀವನ ಉಳಿಸ್ಬಿಟ್ರಿ, ತುಂಬ ಥ್ಯಾಂಕ್ಸ್. ನಾವು ಯಾವಾಗಲೂ ಹಿಂಗೆ ಮೇಡಮ್, ಜನಸೇವೆ ಮಾಡ್ತಾನೆ ಇರ್ತೀನಿ. ನಿಮ್ಮ ಹೆಸರು? ನೀವು ನನ್ನ ಗೌಡ್ರೆ ಅಂತ ಕರೆದ್ರೆ ಸಾಕು. ಗೌಡ್ರೆ, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಅದೇನು ಹೇಳಿ ಮೇಡಮ್, ಮಾಡೋಣ. ತುಂಬ ದಿನದಿಂದ ನನ್ನ ಹಿಂದೆ ಒಬ್ಬ ಹುಡುಗ ಬರ್ತಿದ್ದಾನೆ. ಹೌದಾ? ಅವ್ನು ಯಾವನ್ ಮೇಡಮ್? ಅವನು ಕೈ ಕಾಲು ಎತ್ಬಿಡ್ತೀನಿ ನನ್ನ ಮಗನಿಗೆ. ಅವ್ನು ತುಂಬ ದೊಡ್ಡ ಮನುಷ್ಯರ ಮಗ, ನಿಮ್ಗೇನು ತೊಂದರೆ ಇಲ್ಲ ತಾನೆ? ನಾವು ಯಾರಿಗೇನು ಕಮ್ಮಿ ಇಲ್ಲ ಮೇಡಮ್. ಅದು ಯಾವ ದೊಡ್ಡ ಮನ್ಸು ಅಂತ ನಾನು ನೋಡ್ತೀನಿ. ಅವನ ಹೆಸರು ಹೇಳಿ. ಅವ್ರ ಅಪ್ಪನ ಹೆಸರು? ಅವ್ರ ಅಪ್ಪನ ಹೆಸರು ಜವರೇಗೌಡ ಅಂತ. ಹೌದು ಅಜ್ಜಿ, ಅವತ್ತು ಇವರೇ ನನ್ನ ಕಾಪಾಡಿದ್ದು. ಆಮೇಲೆ ಇವರೇ ನನ್ನ ಸ್ಕೂಲಿಗೆ ಸೇರಿಸಿದ್ದು. ಆದ್ರೆ ಇವರೇ ಸಿದ್ದು ಅಂಕಲ್ ಅಂತ ಭಾವನಮ್ಮಂಗೆ ಗೊತ್ತಿಲ್ಲ. ಏನ್ ಸಿದ್ದು ಇದೆಲ್ಲ? ಅವಳ ಹತ್ರ ಯಾಕೆ ಸುಳ್ಳು ಹೇಳ್ದೆ? ನಿಜ ಹೇಳಬೇಕು ಅಂತ ತುಂಬ ಸಲನೇ ಪ್ರಯತ್ನ ಪಟ್ಟೆ ಲಕ್ಷ್ಮತೆ. ಆದರೆ ಅವ್ರಿಗೆ ಈ ಸಿದ್ದುನ್ ಕಂಡ್ರೆ ಶಾನೆ ಕೋಪ. ಈ ರೀತಿ ಇರುವಾಗ ನಾನೇ ಗೌಡ ಅಂತಬಿಟ್ಟು ಅವ್ರಿಗೆ ಹೇಳ್ಬಿಟ್ರೆ ಅವ್ರು ಇನ್ನೂ ಕೋಪ ಮಾಡ್ಕೋತಾರೆ ಅಂತ ಹೇಳಿಲ್ಲ ಅಷ್ಟೇ ಲಕ್ಷ್ಮತೆ.